Good morning, everybody. My dear students, today in this class, 10th standard second language English, the unit 8, the last poem, Up to Outer Space Tomorrow Morning. Up to outer space tomorrow morning. This poem written by Norman Nicholson. About the poet. Now, about the poet. Norman Nicholson, although he identifies himself as a poet, Virgil, geography, literary criticism, autobiography, literary biography, and novels. Up to outer space tomorrow morning. This poem written by Norman Nicholson. All his work reveals a deep feeling of the South Cumberland coastal area bordered on the west by the Irish Sea and on the east by the Lake District. His poetry is noted for its local concerns, strength forwardness of language, and inclusion of elements of common speech. ಇಲ್ಲಿ ಅಪ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಎಂಬ ಪದ್ಯವನ್ನು ಬರೆದಂಥವ್ರು ಯಾರು ಅಂತಂದ್ರೆ ನಾರ್ಮನ್ ನಿಕೋಲಸನ್. ಈ ನಾರ್ಮನ್ ನಿಕೋಲಸನ್ ಅವರ ಬಗ್ಗೆ ಸ್ವಲ್ಪ ಅವರ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ, although he identifies himself a poet, ಇವರು ಒಬ್ಬ ಕವಿಯಾಗಿ ಮಾತ್ರ ತಮ್ಮನ್ನು ತಾವು ಗುರುತಿಸಿಕೊಳ್ಳದೆ ಈ ರೀಜನಲ್ ಜಾಗ್ರಫಿ ಇಲ್ಲಿ ಒಂದು ಪ್ರಾದೇಶಿಕ ಭೂಗೋಳಶಾಸ್ತ್ರವನ್ನು ಸಹ ಇವರು ಬರೆದಿದ್ರು, ಅಂದ್ರೆ ಅದರ ಬಗ್ಗೆನೂ ಸಹ ಅಧ್ಯಯನ ಮಾಡಿದ್ರು ಅನ್ನೋದು ಒಬ್ಬ ಕವಿ ಮಾತ್ರವಲ್ಲದೆ ಭೂಗೋಳಶಾಸ್ತ್ರಜ್ಞರು ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಅಂತ. ಲಿಟರರಿ ಕ್ರಿಟಿಸಿಸಮ್ ಹಾಗೂ ಅನೇಕ ಸಾಹಿತ್ಯ ವಿಮರ್ಶಕರು ಸಹ ಆಗಿದ್ದರು. ಆಟೋಬಯೋಗ್ರಫಿ, ತಮ್ಮ ಆತ್ಮಚರಿತ್ರೆ, ಲಿಟರರಿ ಬಯೋಗ್ರಫಿ ಹ್ಯಾಂಡ್ ನಾವೆಲ್ಸ್, ಅನೇಕ ಆತ್ಮಚರಿತ್ರೆ ಅಷ್ಟೇ ಅಲ್ಲದೆ ಅನೇಕ ಕಾದಂಬರಿಗಳನ್ನು ಸಹ ಇವರು ಬರೆದಿದ್ರು. ಹರೀಶ್ ವರ್ಕ್ ರಿವಲೈಸ್ ಎ ಡೀಪ್ ಫೀಲಿಂಗ್ಸ್ ಫಾರ್ ದ ಸೌತ್ ಕಂಬ್ರೆಲ್ಯಾಂಡ್ ಕೋಸ್ಟಲ್ ಏರಿಯಾ. ಹೀಗೆ ಈ ಒಂದು ದಕ್ಷಿಣದ ಕಂಬ್ರೆಲ್ಯಾಂಡಿನ ಒಂದು ಕೋಸ್ಟಲ್ ಕರಾವಳಿ ಪ್ರದೇಶದ ಬಗ್ಗೆ, ಅಲ್ಲಿಯ ಒಂದು ಜನರ ಕೆಲಸವನ್ನು ಮಾಡುವಂತಹ ಪ್ರದೇಶದ ಬಗ್ಗೆ ಇವರು ಡೀಪ್ ಆಗಿ ಬರ್ತಾ ಇದ್ರು. ಬಾರ್ಡೆಡ್ ಬೈ ದ ವೆರಿ ಸಿ ಅಂಡ್ ಈಸ್ಟ್ ಆಫ್ ಲೇಕ್ ಡಿಸ್ಟ್ರಿಕ್ಟ್, ಆ ಒಂದು ಡಿಸ್ಟ್ರಿಕ್ಟ್ನ ಆ ಒಂದು ಸಮುದ್ರದ ಲೇಕ್ ಸರೋವರದ ಏನು ಐರಿಸ್ ಸರೋವರ ಸಮುದ್ರ ಏನಿತ್ತೋ ಅದರ ಸುತ್ತಲ ಕರಾವಳಿ ಪ್ರದೇಶದಲ್ಲಿದ್ದಂತಹ ಜನರ ಬಗ್ಗೆ ಅವರು ಬರಿತಾ ಇತ್ತು ಅನ್ನೋದು. ಈ ಪೊಯೆಟ್ರಿ ಈಸ್ ನೋಟೆಡ್ ಆಟ್ ದ ಲೋಕಲ್ ಕನೆಕ್ಟ್ಸ್. ಇವರ ಒಂದು ಪೋಯೆಟ್ ಯಾವುದಕ್ಕೆ ಸಂಬಂಧಪಟ್ಟದಂದ್ರೆ ಅಲ್ಲಿಯ ಸ್ಥಳೀಯ ಭಾಷೆಗಳ ಮೇಲೆ ಇವರು ಅಲ್ಲಿಯ ಒಂದು ಪೋಯೆಟ್ಗಳನ್ನು ಬರ್ತಾ ಇದ್ರು. ಸ್ಟ್ರೈಟ್ ಫಾರ್ವರ್ಡ್ನೆಸ್ ಆಫ್ ದ ಲ್ಯಾಂಗ್ವೇಜ್ ಆ್ಯಂಡ್ ಇನ್ಕ್ಲೂಷನ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಕಾಮನ್ ಸ್ಪೀಚ್. ಎಲಿಮೆಂಟ್ಸ್ ಅಲ್ಲಿ ಒಂದು ಘಟನೆಗಳನ್ನು, ಒಂದು ಅಲ್ಲಿಯ ಜನರ ಒಂದು ಸ್ಥಳೀಯ ಭಾಷೆಗಳನ್ನು ಬೆಳೆಸಿಕೊಂಡು ಸಾಮಾನ್ಯವಾದಂತಹ ಅಲ್ಲಿ ಘಟನಾವಳಿಗಳನ್ನು ಅಲ್ಲಿಯ ಜನರಿಗೆ ತಿಳಿಯುವಂತಹ ರೀತಿಯಲ್ಲಿ, ಅವರದೇ ಆದಂತಹ ಶೈಲಿಯಲ್ಲಿ ಇವರು ಕೆಲವೊಂದು ಸಾಹಿತ್ಯಗಳನ್ನು ಬರಿತಾ ಇದ್ರು. ಯಾರೋ ನಾರ್ಮನ್ ನಿಕೋಲಸನ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ ಗೋ ಟು ದ ಪೋಯಮ್. ಪ್ಲೀಸ್ ಯುವರ್ ಟೆಕ್ಸ್ಟ್ ಬುಕ್, ಪೇಜ್ ನಂಬರ್ 177. ಓಲ್ಡ್ ಬುಕ್ಸ್ ಅಲ್ಲಿ ಪೇಜ್ ನಂಬರ್ ಬೇರೆ ಇರುತ್ತೆ, ನ್ಯೂ ಬುಕ್ಕಲ್ಲಿ ಒಂದು ಸ್ವಲ್ಪ ಚೇಂಜ್ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಬಿಫೋರ್ ಯು ರೀಡ್, imagine that you have
plan to track alone in the one distance of the forest next Sunday. What would your emotions before a trekking? Can you write a letter to your friend expressing your feelings? You can include the following words in your letter. ನೋಡಿ, ಇಲ್ಲಿರುವಂತಹ ಒಂದು ಇಮ್ಯಾಜಿನ್ ಕಲ್ಪನೆ, ಯಾಕೆಂದರೆ ನೆಕ್ಸ್ಟ್ ಸಂಡೇ ನೀವೊಂದು ದಟ್ಟವಾದಂತಹ ಕಾಡಿನಲ್ಲಿ ಒಂದು ಹೋಗಬೇಕು ಅನ್ನುವಂಥದ್ದು, ಹೋಗಿ ಬರಬೇಕು ಅನ್ನುವಂಥದ್ದು ಒಂದು ಪ್ಲಾನನ್ನು ಮಾಡ್ಕೊಳ್ಳಿ. ಅಲ್ಲಿ ಕಂಡು ಬಂದಂತಹ ಎಮೋಷನ್ಸ್, ಭಾವೋದ್ವೇಗಗಳು ಅಲ್ಲಿ ಯಾವ ಥರ ಬಂತು ಅನ್ನುವಂಥದ್ದನ್ನು ಇಲ್ಲಿ ಕೆಲವೊಂದು ವರ್ಡ್ಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವ? ಎಕ್ಸೈಟ್ಮೆಂಟ್, ಅಪಿರಿಯನ್ಸ್, ಅಗ್ರಿನೆಸ್, ಡೌಟ್, ಇಂಥಸಿಸಮ್, ಕನ್ಫೈನೆಸ್ ಆ್ಯಂಡ್ ರೀಡ್ನೆಸ್. ಈ ವರ್ಡ್ಗಳನ್ನು ಉಪಯೋಗಿಸಿ ನಿಮ್ಮ ಫ್ರೆಂಡಿಗೆ ಒಂದು ಪತ್ರವನ್ನು ಬರೆಯಿರಿ ಅನ್ನುವಂಥದ್ದನ್ನಲ್ಲಿ ಹೇಳಿದ್ದಾರೆ. ನೋಡಿ, ಆ ವರ್ಡ್ಗಳನ್ನು ಒಂದು ಲೆಟರನ್ನು ಬರೀ. ಓಕೆ, shall we start now poem. Off to outer space tomorrow morning. This poem written by Norman Nicholasson. First stanza. You can start the countdown. You can take a last look. You can pass me my helmet from its plastic hook. You can cross out my name from the telephone book. For I am up to outer space tomorrow morning. There won't be any calendar. There won't be any clock. Daylight will be on the switch and winter underlook. I will dance when I am sleepy and weak without a nut. For I am out to outer space tomorrow morning. I will be writing no letters. I will be posting no email, no mail. For with nobody to visit, we have not a friend in heaven. In solitary confinement has complete as any goal. I will be up to outer space tomorrow morning. When my capsule door is sealed and my space flight has begun, with the teacups circling round me like the planets round the sun, will be center of my gravity, a universe of one, setting up to outer space tomorrow morning. When you can watch on television and follow from afar, tracking through your telescope my upward shooting star, but you needn't think I will give a damn, for you are what you are when I am up to outer space tomorrow morning. And when the rockets thrust me on my trans-galactic of my 20,000 light years before the first stop, then you and every soul on earth can go and blow your top, for I am up to outer space tomorrow morning. ಇಲ್ಲಿ ಅಪ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ನಾಳೆ ಬೆಳಗ್ಗೆ ಬಾಹ್ಯಾಕಾಶಕ್ಕೆ ಹೋಗುವುದು. ಅಂದರೆ ಇಲ್ಲಿ ಗಗನಯಾತ್ರಿ ತನ್ನ ಒಂದು ಗಗನಯಾತ್ರೆಯನ್ನು ಪ್ರಾರಂಭಿಸುವುದಕ್ಕಿಂತ ಪೂರ್ವದಲ್ಲಿ ತನ್ನ ಕೆಲವೊಂದು ಅನುಭವಗಳನ್ನು ಈ ಒಂದು ಪದ್ಯದಲ್ಲಿ ಹಂಚಿಕೊಂಡಿದ್ದಾನೆ. ಅಂದರೆ ಅಪ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂದರೆ ನಾಳೆ ಬೆಳಗ್ಗೆ ನಾನು ಬಾಹ್ಯಾಕಾಶಕ್ಕೆ ಹೋಗ್ತೀನಿ ಅನ್ನುವಂಥದ್ದನ್ನು ಇಲ್ಲಿ ಕೆಲವೊಂದು ಅನುಭವಗಳನ್ನು ಹಂಚಿಕೊಳ್ತಾರೆ. ನೋಡೋಣ,
You can start the countdown. You can take a last look. You can pass me my helmet from its plastic book. You can cross out my name from the telephone book. But I am up to outer space tomorrow morning. You can start down. ನೀವು ಇಲ್ಲಿ ಆ ನಂಬರ್ಸ್ ಅನ್ನ ಕೌಂಟ್ ಮಾಡಿ ಅಂದ್ರೆ 3 2 1 ಸ್ಟಾರ್ಟ್ ಅಂತ ನಾವು ಏನು ಹೇಳ್ತೀವಲ್ಲ ಹಾಗೆ ಯು ಕ್ಯಾನ್ ಸ್ಟಾರ್ಟ್ ಪ್ರಾರಂಭಿಸಿ ಕೌಂಟ್ ಡೌನ್ ನೀವು ಎಣಿಕೆಗಳನ್ನು ಎಣಿಸಲಿಕ್ಕೆ ಪ್ರಾರಂಭಿಸಿ ಯು ಕ್ಯಾನ್ ಟೇಕ್ ಎ ಲಾಸ್ಟ್ ಲುಕ್ ನಾನು ನಿಮ್ಮನ್ನ ಕೊನೆಯ ಬಾರಿ ನೋಡ್ತಾ ನೀವು ನಮ್ಮನ್ನ ಕೊನೆಯ ಬಾರಿ ನೀವು ನಮ್ಮನ್ನು ನೋಡ್ತಾ ಇದೆಯಾ ಲೇಖಕರು ನೀವು ಕೌಂಟ್ ಡೌನ್ ಸ್ಟಾರ್ಟ್ ಮಾಡಿದ್ರೆ ಕೊನೆಯ ಬಾರಿ ಯು ಕ್ಯಾನ್ ಪಾಸ್ ಮೈ ಹೆಲ್ಮೆಟ್ ಫ್ರಮ್ ದ ಪ್ಲಾಸ್ಟಿಕ್ ಬುಕ್ ನೀವು ನನಗೆ ಲಾಸ್ಟ್ ಪಾಸ್ ಮೈ ಹೆಲ್ಮೆಟ್ ಒಂದು ಶಿರಸ್ತ್ರಾಣವನ್ನು ಒಂದು ಹೆಲ್ಮೆಟ್ ಅನ್ನ ಪ್ಲಾಸ್ಟಿಕ್ ಬುಕ್ಕಿನ ನಾನು ಬಟನ್ ಹಾಕಿಕೊಂಡೆ ಅಂತಂದ್ರೆ ಅಲ್ಲಿ ಏನಾಗುತ್ತೆ ನಾನು ಬಾಹ್ಯಾಕಾಶ ಹೋಗ್ತೇನೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂತ ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್ ಅಕಸ್ಮಾತ್ ನೀವು ನಾನು ಓದೆ ಅಂತಂದ್ರೆ ಯು ಕ್ಯಾನ್ ಕ್ರಾಸ್ ಟೆಲಿಫೋನ್ ಪುಸ್ತಕದಲ್ಲಿರುವಂತಹ ನನ್ನ ಹೆಸರು ಅಥವಾ ನನ್ನ ಫೋನ್ ನಂಬರ್ ಅನ್ನು ನೀವು ಹೊಡೆದು ಹಾಕಬಹುದು ಅನ್ನುವಂಥದ್ದನ್ನೇ ಹೇಳ್ತಾರೆ ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಬಿಕಾಸ್ ಅಪ್ ಟು ಫಾರ್ ಐ ಆಮ್ ಅಪ್ ಟು outer space tomorrow morning ನಾನು ನಾಳೆ ಬೆಳಗ್ಗೆ ಆಕಾಶಕ್ಕೆ ಹೋಗ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಸೆಕೆಂಡ್ ಸ್ಟ್ಯಾಂಡರ್ಡ್ There won't be any calendar. There won't be any clock. The light will be on the switch. And winter under I will doze when I am sleepy. And walk without a lamp. For I am out to outer space tomorrow morning. ನೋಡಿ there won't be any calendar. ಆ ಬಾಹ್ಯಾಕಾಶದಲ್ಲಿ ನನಗೆ ಯಾವುದೇ ತರನಾದಂತಹ ಕ್ಯಾಲೆಂಡರ್ ಏನೋ ಒಂದು ಪಂಚಾಂಗ ಅಂತ ಕರೀತೀವಲ್ಲ ಅದರ ಒಂದು ಅವಶ್ಯಕತೆ ಇರೋದಿಲ್ಲ ದೇರ್ ವೋಂಟ್ ಬಿ ಎನಿ ಕ್ಲಾಕ್ ಅಲ್ಲಿ ಯಾವುದೇ ತರನಾದಂತಹ ಕ್ಲಾಕ್ ಗಡಿಯಾರದ ಅವಶ್ಯಕತೆಯೂ ಸಹ ಇರೋದಿಲ್ಲ ಡೆಲೈಟ್ ವಿಲ್ ಬಿ ಆನ್ ದ ಸ್ಟೇಜ್ ಆ್ಯಂಡ್ ವಿಂಟರ್ ಅಂಡರ್ ದ ಲೂಪ್ ಅಲ್ಲಿ ಹಗಲು ರಾತ್ರಿಗಳ ಒಂದು ವ್ಯತ್ಯಾಸ ಅನ್ನುವಂಥದ್ದಲ್ಲಿ ಕಂಡುಬರುವುದಿಲ್ಲ ಅಲ್ಲಿ ಯಾವುದೇ ತರನಾದಂತಹ ಚಳಿ ಅನ್ನುವಂಥದ್ದಲ್ಲಿ ಆಗ್ತದೆ ಬಿಕಾಸ್ ಡೆಲೈಟ್ ವಿಲ್ ಬಿ on the switch and winter under the lock. I doze when I sleep and walk without any knock, for I am up to outer space tomorrow. ಅಲ್ಲಿ ನಮಗೆ ಯಾವಾಗ ನಿದ್ರೆ ಬರ್ತದೆಯೋ ಅದೇ ನಾವು ಮಲಗಿಕೊಂಡಾಗ ಅದು ರಾತ್ರಿ ಆಗುತ್ತದೆ ನಮಗೆ ಯಾವಾಗ ಎಚ್ಚರ ಆಗ್ತದೋ ಅದು ನಮಗೆ ಹಗಲು ಆಗ್ತದೆ I will doze when I sleep and walk without a lamp up to outer space tomorrow morning ಅಂದ್ರೆ ನಾನು ನಾಳೆ ಬಾಹ್ಯಾಕಾಶಕ್ಕೆ ಹೋಗ್ತೀನಿ ಥರ್ಡ್ ಸ್ಟ್ಯಾಂಡರ್ಡ್ I will be writing no letters I will be posting no mail for with nobody to visit me and not a friend in solitary confinement as complete as any goal I will be up to outer space tomorrow morning. ನೋಡಿ ಲೇಖಕರು ಹೇಳ್ತಾರೆ I will be writing no letters ನಾನು ಯಾವುದೇ ತರನಾದಂತಹ ಪತ್ರಗಳನ್ನು ನಾನು ಬರೆಯೋದಿಲ್ಲ ಅಲ್ಲ I will be posting no mail ಅಲ್ಲಿ ನಾನು ಯಾವುದೇ ತರಹದ ಇಮೇಲ್ ಅನ್ನು ನಾನು ಕಳಿಸೋದಾಗಲಿ ನೋಡುವುದಾಗಲಿ ಮಾಡೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ I will be writing no letters I will be posting no mail for with nobody to visit me and not a friend in hall ಇಲ್ಲಿ ಯಾವುದೇ ತರನಾದಂತಹ ಗೆಳೆಯರನ್ನ ಫ್ರೆಂಡ್ಸ್ ಅನ್ನು ನಾನು ಇಲ್ಲಿ ವಿಸಿಟ್ ಮಾಡಲಿಕ್ಕೆ ಅವನು ಭೇಟಿಯಾಗಲಿಕ್ಕೆ ಸಾಧ್ಯ ಯಾರನ್ನೂ ನಾನು ಭೇಟಿಯಾಗಲಿಕ್ಕೆ ಸಾಧ್ಯವಿಲ್ಲ ಯಾರೂ ಇರೋದಿಲ್ಲ ಏಕೆ up to outer space tomorrow morning solitary confinement the complete is an goal ಅದು ಏಕಾಂಗಿಯಾಗಿ confinement means
ಬಂಧನ, ಅದು ನಮ್ಮನ್ನು ಬಂಧಿಸಲ್ಪಡ್ತದೆ. ಕಂಪ್ಲೀಟ್ ಈ ಗೋಲ್, ಅದು ಜೈಲು ಬಂದೀಖಾನೆಯಲ್ಲಿ ನಮ್ಮನ್ನ ಬಂಧಿಸಲ್ಪಡ್ತದೆ ಆ ಒಂದು ರಾಕೆಟ್ನ ಒಳಗಡೆ. ಹಾಗಾಗಿ we will be up to outer space tomorrow morning. When my capsule door is sealed and my space light has begun, with the teacups circling round, we light the planets around the sun. I will be center of my gravity, a universe of one setting up to outer space tomorrow morning. ಮತ್ತೆ ಇಲ್ಲಿ 4ನೇ ಪ್ಯಾರಾದಲ್ಲಿ ಹೇಳ್ತಾರೆ, when my capsule door the sealed and my space flight has begun. ಈ ಒಂದು ಬಾಹ್ಯಾಕಾಶ ಹೋಗುವಂಥ ಸಂದರ್ಭದಲ್ಲಿ ನಾವು ಹೋಗ್ತಾ ಹೋಗ್ತಾ ಏನಾಗುತ್ತೆ, ಪ್ರಾರಂಭ ಆದ ನಂತರ ಅಲ್ಲಿ ಡೋರ್, ಆ ಒಂದು ಬಾಗಿಲು ಏನು ಮಾಡ್ತದೆ, ಮುಚ್ಚಾಕ ಸೀಲ್ ಮಾಡಿಬಿಡ್ತಾರೆ. ಸೀಲ್ ಮಾಡಿದ ಮೇಲೆ ಅದು ಆ ಒಂದು ಹೋಗ್ತಾ ಹೋಗ್ತಾ ಮೇಲಕ್ಕೆ ಹೋಗ್ತಾ ಹೋಗುತ್ತೆ. ವಿತ್ ದ teacups circling round me the planets round the sun. ನಿಮಗೆಲ್ಲ ಗೊತ್ತಿದೆ, ಇವತ್ತು ಸೌರಯುಗ ಅಂದ್ರೆ ಸೌರಯುಗ ಸೂರ್ಯನ ಕೇಂದ್ರವಾಗಿದ್ದುಕೊಂಡು ಅದರ ಸುತ್ತಲೂ ಅನೇಕ ಗ್ರಹಗಳು, ಕ್ಷುದ್ರ ಧೂಮಿಕೇತುಗಳು, ಹೌದಾ, ಇವುಗಳೆಲ್ಲವೂ ಅದರ ಸುತ್ತಲೂ ತನ್ನ ಅಕ್ಷದ ಸುತ್ತಲೂ ಸುತ್ತುವಂಥವು. ಅವುಗಳನ್ನು ಅದಕ್ಕೆ ನಾವು ಸೌರಯುಗ. ಇಲ್ಲಿ ಹೇಗೆ ಭೂಮಿಯ ಮೇಲೆ ಸೂರ್ಯನ ಸುತ್ತಲೂ ಅನೇಕ ಗ್ರಹಗಳು ಸುತ್ತರಿತವಲ್ಲ, ಅದ ಆ ಗ್ರಹಗಳ ಸುತ್ತರಿದ ಹಾಗೆ, ಅಂದ್ರೆ ಗ್ರಹಗಳು 8, ಆ ಗ್ರಹಗಳು ಸುತ್ತರಿದ ಹಾಗೆ ಆ ಯಾವ ಏನು ವಿಮಾನಕ್ಕೆ ಗಗನಯಾತ್ರಿಗಳು ಉಪಯೋಗಿಸಿದಂತಹ ಟೀ ಕಪ್ಸ್ಗಳು ಅವನ್ನು ಅಲ್ಲಿ ಎಸೆದಾಗ ಏನಾಗುತ್ತೆ ಅಂದ್ರೆ ಅವು ಅವರ ಸುತ್ತಲೇ ಸುತ್ತಾ ಇರ್ತವಂತೆ, ಅಲ್ಲಿ ಸುತ್ತಾ ಇರ್ತವಂತೆ. ಅಂದ್ರೆ ಯಾವುದೇ ತರಹದ, ಯಾಕೆ ಗ್ರಾವಿಟಿ ಪರ್ಸನಲ್ ಗ್ರಾವಿಟಿ ಪವರ್, ಇದು ಸೆಂಟರ್ ಆಫ್ ಗ್ರಾವಿಟಿ, ಮೈಂಡ್ ಗ್ರಾವಿಟಿ, ಯೂನಿವರ್ಸ್ ಆಫ್. ಇಲ್ಲಿ ಒಂದು ವಸ್ತು ಮೇಲೆ ಇಳಿಸಲಾಗಿ ಕೆಳಗಡೆ ಬರುತ್ತೆ. ಯಾಕೆ? ಅಲ್ಲಿ ಭೂಮಿಗೆ ಒಂದು ಗುರುತ್ವಾಕರ್ಷಣ ಶಕ್ತಿ ಇದೆ. ಇಲ್ಲಿ ಈ ಒಂದು ರಾಕೆಟ್ ಅಥವಾ ಈ ಸ್ಪೇಸ್ ಹೋದಂಥ ಸಂದರ್ಭದಲ್ಲಿ ಗಗನಯಾತ್ರಿಗಳು ಮೇಲಕ್ಕೆ ಹೋದಾಗ ಭೂಮಿಯನ್ನು ಬಿಟ್ಟು ಸುಮಾರು ಜ್ಯೋತಿರ್ವರ್ಷಗಳಷ್ಟು ದೂರ ಹೋದಾಗೆ ಭೂಮಿಯಿಂದ ಗುರುತ್ವಾಕರ್ಷಣ ಶಕ್ತಿ ಏನಾಗ್ತದೆ ಅಂತಂದ್ರೆ ಅಲ್ಲಿ ಅದು ಕಡಿಮೆ ಆಗ್ತದೆ. ಅಂದರೆ ಇರೋದೇ ಇಲ್ಲ, ಒಂದು ವಸ್ತು ಹಿಂಗೆ ಬಿಟ್ಟಿದೆ ಅಂತ ಅಲ್ಲೇ ಇರುತ್ತೆ, ಯಾವ ಕಡೆನೇ ಹೋಗೋದಿಲ್ಲ ಅನ್ನೋದಿಲ್ಲೇ ಹೇಳ್ತಾರೆ. ಹಾಗೆ ಈ ಒಂದು ತಾವು ಗಗನಯಾತ್ರಿಗಳು ಉಪಯೋಗಿಸಿದಂತಹ ಟೀ ಕಪ್ಸ್ಗಳು ಅಲ್ಲೇ ರೌಂಡ್ ಹೊಡಿತಾರೋ ಅಂತ ಹೇಳ್ತಾರೆ. ಟೀ ಕಪ್ಸ್ ಸರ್ಕಲಿಂಗ್ ರೌಂಡ್ ವಿ ಲೈಕ್ ದ ಪ್ಲಾನೆಟ್ ರೌಂಡ್ ದ ಸನ್. ಐ ವಿಲ್ ಬಿ ಸೆಂಟರ್ ಆಫ್ ಮೈ ಗ್ರಾವಿಟಿ. ಅದೇ ಆ ಒಂದು ಗುರುತ್ವಾಕರ್ಷಣ ಕೇಂದ್ರವಾಗಿಟ್ಟುಕೊಂಡು ಏನು ಮಾಡ್ತಾ ಇದೆ. ದ ಯೂನಿವರ್ಸ್ ಆಫ್ ಒನ್, ಇಡೀ ಒಂದು ವಿಶ್ವವೇ ಒಂದು ಅನ್ನೋದಲ್ಲೇ ಸಿಟಿಂಗ್ ಆಫ್ ದ ಔಟ್ ಆಫ್ ಅಷ್ಟೇ ಮಾಡಬೇಕು. ಏಕೆಂದರೆ ನಾನು ಬೆಳಗ್ಗೆ ನಾನು ಆಕಾಶದಲ್ಲಿ ಇದ್ದೀನಿ. ನೆಕ್ಸ್ಟ್ ಅಂಗ, ಯು ಕ್ಯಾನ್ ವಾಚ್ ಆನ್ ಟೆಲಿವಿಷನ್ ಆ್ಯಂಡ್ ಫಾಲೋ ಫ್ರಮ್ ಅಫಾರ್, ಟ್ರ್ಯಾಕಿಂಗ್ ಥ್ರೂ ಯುವರ್ ಟೆಲಿಸ್ಕೋಪ್ ಮೈಂಡ್ upwards shooting star, but you needn't think I will give a lemon for you or what you are when I am out of space tomorrow morning. ಇಲ್ಲಿ ನೀವು ನಮ್ಮನ್ನು ವಾಚ್ ಮಾಡ್ಬೋದು, ವೀಕ್ಷಣೆ ಮಾಡ್ಬೋದು. ಯಾವುದರ ಮುಖಾಂತರ? ಟೆಲಿವಿಷನ್, ದೂರದರ್ಶನ ಮುಖಾಂತರ. ಅದರ ಮುಖಾಂತರ ನಮ್ಮನ್ನು ನೀವು ಎಲ್ಲಿ ವೀಕ್ಷಣೆ ಮಾಡ್ಬೋದು. ಫಾಲೋ ನೀವು ನಮ್ಮನ್ನು ಎಲ್ಲ ಕಡೆ ಫಾಲೋ ಮಾಡ್ಬೋದು, ನೋಡ್ಬೋದು. ಟ್ರ್ಯಾಕಿಂಗ್ ಥ್ರೂ ದ ಟೆಲಿಸ್ಕೋಪ್ ಸಹಾಯದಿಂದ ನೀವು ನಮ್ಮನ್ನು ನೋಡ್ಬೋದು. ಅಂದರೆ ಅದನ್ನು ಸೆರೆ ಹಿಡ್ತಾರೆ. ಅಪ್ವಾರ್ಡ್ಸ್ ಶೂಟಿಂಗ್ ಸ್ಟಾರ್, ಈ ಒಂದು ನೀಟ ಮೇಲೆತ್ತಿ ನಮ್ಮ ಒಂದು ನಕ್ಷತ್ರಗಳ ಆಕಾರ ನೋಡ್ಬೋದು. ಬಟ್ ಯು ನೀಡೆಡ್ ಥಿಂಕ್ ಐ ವಿಲ್ ಗಿವ್ ದೆಮ್ ಫಾರ್ ಯು ಆರ್ ವಾಟ್ ಯು ಆರ್ when I am out of the space tomorrow morning. But you needn't think I will give the lemon you will work. But ನಿಮಗೆ ಅವಶ್ಯಕತೆ ಅನ್ನುವಂಥದ್ದು ಏನು ನಮ್ಮ ಕೊಡುವ
ನೀವು ನಮ್ಮಿಂದ ಇದು ಮಾಡೋದು ಏನಿಲ್ಲ. ಯಾಕೆಂತಂದ್ರೆ ಯಾವುದೇ ಥರದ ಯಾರು ಅವಶ್ಯಕತೆ ಅನ್ನೋದು ಕಂಡು ಬರೋದಿಲ್ಲ. ನಾವು ಯಾಕೆಂದ್ರೆ ನಾವು ಬೆಳಗ್ಗೆ ಏನು ಮಾಡ್ತೀವಿ, ಬಾಹ್ಯಾಕಾಶದಲ್ಲಿ ಇರ್ತೀವಿ ಅನ್ನೋದು. And when the rockets rush to my grasp the plastic rope, ಅಂದ್ರೆ ಈ ರಾಕೆಟ್ and when the rocket thrust, ಆ ರಾಕೆಟ್ ಉಡಾವಣೆ ಮಾಡುವಂತಹ ಒಂದು ರಾಕೆಟ್ ನಮ್ಮಿಂದ ಅದನ್ನು ನೂಕಲ್ಪಟ್ಟಾಗ we trans plastic rope, ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ಗ್ಯಾಲಕ್ಸಿ ಸಾವಿರಾರು ಗ್ರಹಗಳು ಹೊಂದಿರುವಂತಹ ಒಂದು ಪುಂಜವನ್ನು ನಾವು ಗ್ಯಾಲಕ್ಸಿ ಅಂತ ಕರಿತೀವಿ. ಆ ಗ್ಯಾಲಕ್ಸಿಯ ಸಮೂಹದ ಕಡೆಗೆ ಈ ಒಂದು ನೌಕೆ ಹೋಗ್ತಾ ಇರುತ್ತೆ ಅನ್ನುವಂಥದ್ದು. ವೆನ್ 2000 ಸುಮಾರು 2000 ವರ್ಷಗಳು ಲೈಟ್ ಇಯರ್ಸ್ ಒಂದು ದೂರ ಪ್ರಯಾಣಿಸ್ತಾ ಇದೆ. ಲೈಟ್ ಇಯರ್ ಬೆಳಕು ಒಂದು ಸೆಕೆಂಡಿಗೆ ಸುಮಾರು 3 ಲಕ್ಷ ಚದರ ಕಿಲೋಮೀಟರ್ ಚಲಿಸಿದ ದೂರವನ್ನು ಅಲ್ಲಿದ್ರೆ ಲೈಟ್ ಇಯರ್. ಸತತ ಸುಮಾರು 1 ವರ್ಷ ಚಲಿಸಿದ ದೂರವನ್ನು ಅಲ್ಲಿ ಲೈಟ್ ಇಯರ್ ಅಂತ. ಲೈಟ್ ಇಯರ್ ದೆನ್ ಯು ಎವ್ರಿ ಸೌಂಡ್ ಆಫ್ ಅರ್ತ್ ಕ್ಯಾನ್ ಯು ಗೋ ಬಿಲೋ ಯುವರ್ ಟಾಪ್. ಎಲ್ಲರೂ ನಿಮ್ಮ ಪ್ರತಿಯೊಬ್ಬರ ಆತ್ಮದಲ್ಲಿ ಭೂಮಿ ಮೇಲೆ ಅಯ್ಯೋ ಹಾಗೆ ಹೀಗೆ ಅಂತಾನೆ ಹೋಗ್ಬೋದು. ಕೆಲವರು ಕೋಪನೂ ಸಹ ಮಾಡಿಕೊಂಡು ಉಳ್ಕೊಳ್ಬೋದು. ಆದರೂ ಸಹ ನಮ್ಗೆ ಏನೂ ಆಗಲ್ಲ, ಆಗೋದಿಲ್ಲ. ಯಾಕೆಂದರೆ ಐ ಆಮ್ ಅಪ್ ಟು ಸ್ಪೇಸ್ ಟುಮಾರೋ, ನಾವು ನಾಳೆ ಬೆಳಗ್ಗೆ ಇಲ್ಲೇ ಆ ಆಕಾಶದಲ್ಲಿ ಇರ್ತೀವಿ ಅನ್ನುವಂಥದ್ದನ್ನಲ್ಲೇ ಹೇಳ್ತಾ ಇದ್ದಾರೆ. ಓಕೆ, ಈಗ ಗ್ಲೋಸರಿ ವರ್ಡ್ಸ್ ನಾವು ನೋಡೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, ಗ್ಲೋಸರಿ ವರ್ಡ್ಸ್ ನಾವು ನೋಡೋಣ. ಡಿಫಿಕಲ್ಟ್ ವರ್ಡ್ಸ್ ಮೀನಿಂಗ್. ಇಲ್ಲಿ ಡೋಸ್ ಮೀನ್ಸ್ ಸ್ಲೀಪ್, ಡೋಸ್ ಮೀನ್ಸ್ ಸ್ಲೀಪ್. ಏನ್ ಮೀನ್ಸ್ frozen particle of ice. Solitary means alone, solitary means alone. Confinement, the means imprisonment, confinement means imprisonment. Goal, vision, goal means vision. Capsule, part of space separated from the main center of gravity, weight due to the force of gravity or attraction. Capsule means part of the space separated from the main center of gravity, right, due to the force of gravity of attention. Apart, far away. Tracking, following. Tracking means following. I give a Raman. I don't care. I give a Raman. I don't care. Trust, push. Trust means push. Nupo. Trans means galactic, the across galaxy, below of your top, exploded in anger. Hungry means hope. Rockets, the vehicle used for traveling, carrying things into space. Sitting, surrounding of any object. Okay, my dear students, the multiple choice questions, the necessary of the examination. Multiple choice question, up to outer space tomorrow morning was quite written by. Up to outer space
Tomorrow morning was written by Nirmal Nicolason. Okay, Nirmal Nicolason. You can start the dash. You can start the dash countdown. You can start the countdown. Ada 3, 2, 1. Yes. You can take a dash last look. You can take a last look. You can pass me my helmet. You can pass me my helmet. You can cross out. You can cross out my name. Cross out my name. I am up to outer space tomorrow dash morning. Up to outer space tomorrow dash morning. There won't buy any dash calendar. There won't buy any calendar. There won't be any dash clock. There won't be any dash clock. Daylight will be on the dash. Daylight will be on the dash switch. Switch answer. I will dodge when I am dash. I will dodge when I am sleepy. I will walk without dash. I will walk without dash. Not. I will be writing no dash letters. I will be writing no letters. Okay. Nobody visit me and not a dash in hell. Means dash means friend. Nobody visit me and not a friend in hell. In salty dust has complaint has any goal confinement. In salty has complete has any goal confinement. Next, when my dash goes is sealed capsule. When my dash goes is sealed capsule. With the teacups circling dash me like a planets. With the teacups circling dash me like a planet. Round me like the planets. You will be center of mind. There's a universe of one gravity. You will be center of mind. The university of gravity. You can watch on dash television. You can watch on dash television. Tracking through your dash telescope. Tracking through your dash telescope. You needn't think I give a dumb. Okay? Next, when the rockets dash me on my trans plastic hope crushed with 20 before dash before the first crop light years with 20 light years before the first stop. ಸುಮಾರು 20,000 ವರ್ಷಗಳ ಮೊದಲು ಪ್ರಾರಂಭ ವೇಗವಾಗಿ ಚಲಿಸ್ತಾ ಇದೆ. Every dash on the earth can go and below your top soul. Every soul on the earth can go and below your top soul. Daylight will be on the switch. Daylight will be on the switch and dash under the winter. Daylight will be on the switch and winter in the winter under off. Okay, my dear friends, today up to tomorrow morning poem summary, very important examination, essential examination, very important summary. This poem was written by
Herman Nicolson. In this poem, the poet described the situation and emotions that one who feels before he adventures work. Space traveling, everything was ready for his space voyage. If we had last looked at him after the countdown, he requests his friends to strike his name after one book. There won't be any difference of day and night in space, so calendars and clock are useless there. There will not be any change of seasons. The poet would sleep when he feels sleepy. The poet won't be writing any letters. There is none to visit in space. It will be like an imprisonment for him in space. There is no gravitational pull. Teacups will circle around him like planets around the sun. The people on earth can watch him through telescope or cameras. But he doesn't have time to think about us. When the rockets move across galaxies by the power of propeller, everyone on earth would be angry if they didn't get a chance. Okay? Today, this poem is completed. Okay? Thank you.